ವಿರಾಟ್ ಕೊಹ್ಲಿ ಸದಾ ಫಿಟ್ ಆಗಿರೋ ಬ್ಯಾಟ್ಸ್ಮನ್. ಇವರ ಫಿಟ್ನೆಸ್ ಅನ್ನೇ ಹಲವಾರು ಯುವಕರು ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದಾರೆ. ವಿಶ್ವದ ಉತ್ತಮ ಆಟಗಾರನಾಗಲು, ಅತ್ಯುತ್ತಮ ಕ್ರಿಕೆಟರ್ ಎನಿಸಿಕೊಳ್ಳಲು ಫಿಟ್ನೆಸ್ ಕಾಪಾಡಿಕೊಳ್ಳೋದು ಅತಿ ಮುಖ್ಯ. ಇದಕ್ಕಾಗಿ ಸ್ವತಃ ವಿರಾಟ್ ಕೊಹ್ಲಿ ಹಲವು ಮಾನದಂಡಗಳನ್ನು ಹೊಂದಿಸಿಕೊಂಡಿದ್ದಾರೆ. ವಿರಾಟ್ ಜಿಮ್ನಲ್ಲಿ ದೇಹವನ್ನು ದಂಡಿಸೋದ್ರ ಜೊತೆಗೆ ಡಯಟ್ ವಿಚಾರದಲ್ಲಿ ತುಂಬಾ ಕಟ್ಟುನಿಟ್ಟು. ಏನೇ ಸೇವಿಸಬೇಕೆಂದ್ರೂ ಅಳೆದು ತೂಗಿಯೇ ಹೊಟ್ಟೆಗಿಳಿಸ್ತಾರೆ. ಹಾಗಾಗಿಯೇ ಇಂದಿಗೂ ಅಷ್ಟೇ ಲವಲವಿಕೆಯಿಂದ ಫಿಟ್ ಆಗಿದ್ದಾರೆ ಕೊಹ್ಲಿ. ಹಾಗಾದ್ರೆ ಕೊಹ್ಲಿ ಡಯಟ್ ಹೇಗಿರುತ್ತೆ, ನಿತ್ಯ ಏನೆಲ್ಲ ತಿಂತಾರೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಮ್ಮಲ್ಲಿ ಹೆಚ್ಚಿನವರಿಗೆ ಗೋಲ್ಗಪ್ಪ ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಗೋಲ್ಗಪ್ಪ ತಿನ್ನೋದು ಅಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು. ಟೀಮ್ ಇಂಡಿಯಾದ ರನ್ ಮಿಷನ್ ಕಿಂಗ್ ಕೊಹ್ಲಿಗೂ ಗೋಲ್ಗಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತಂತೆ. ಆದ್ರೆ ಅದೇ ಕೊಹ್ಲಿ ಈಗ ಗೋಲ್ಗಪ್ಪ ಅಂದ್ರೆ ಮಾರು ದೂರ ಹೋಗ್ತಾರೆ. ಯಾಕಂದ್ರೆ ಕೊಹ್ಲಿ ತನ್ನ ಫಿಟ್ನೆಸ್ಗಾಗಿ ಬಾಯಲ್ಲಿ ನೀರೂರುವ ಆಹಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ಅವರು ಬಾಯಿ ರುಚಿಗಾಗಿ ತಿನ್ನೋದಿಲ್ಲ, ಬದಲಿಗೆ ತನ್ನ ಆಟಕ್ಕೆ ನೆರವಾಗುವ ಫುಡ್ಗೆ ಮಾತ್ರ ಆದ್ಯತೆ ಕೊಡ್ತಾರೆ. ಯಾಕಂದ್ರೆ ಭಾರತೀಯ ಕ್ರಿಕೆಟ್ನ ಆಧುನಿಕ ದಿಗ್ಗಜ ಹಾಗೂ RCB ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿಗೆ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ. ಇಷ್ಟೆಲ್ಲ ಅಭಿಮಾನಿಗಳನ್ನ ಸಂಪಾದಿಸಲು ನೆರವಾಗಿದ್ದು ಕ್ರಿಕೆಟ್ ಲೋಕ. ಕ್ರಿಕೆಟ್ನಲ್ಲಿ ಮಿಂಚಬೇಕು ಅಂದ್ರೆ ಆಟ ಗೊತ್ತಿದ್ರೆ ಸಾಲದು, ಫಿಟ್ ಅಂಡ್ ಫೈನ್ ಆಗಿರಬೇಕು. ಭಾರತೀಯ ಕ್ರಿಕೆಟ್ ತಂಡದ ನಾಯಕನಾಗಲು ವಿರಾಟ್ ಕೊಹ್ಲಿಯ ಪ್ರಯಾಣ ಮತ್ತು ಅವರ ವೃತ್ತಿ ಜೀವನದ ಸಾಮರ್ಥ್ಯ ಹೆಚ್ಚಿಸಲು ಸಹಾಯ ಮಾಡಲು ಕಟ್ಟುನಿಟ್ಟಾದ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ. 35 ವರ್ಷ ವಯಸ್ಸಿನ ವಿರಾಟ್ ಕೊಹ್ಲಿ ಫಿಟ್ನೆಸ್ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ. ತಮ್ಮನ್ನ ತಾವು ಫಿಟ್ ಆಗಿರಿಸಿಕೊಳ್ಳಲು ಸಂಪೂರ್ಣವಾಗಿ ವರ್ಕೌಟ್ ಮಾಡ್ತಾರೆ. ಕಟ್ಟುನಿಟ್ಟಿನ ಆಹಾರ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಕೊಹ್ಲಿ ಹಲವು ವಿಷಯಗಳನ್ನ ಹೇಳಿದ್ದಾರೆ. ಒಂದ್ ಕಾಲದಲ್ಲಿ ಅವರು ಸಿಕ್ಕಾಪಟ್ಟೆ ಫುಡ್ಡಿ ಆಗಿದ್ರು, ಈಗ ಕಟ್ಟುನಿಟ್ಟಾದ ಆಹಾರ ಕ್ರಮಗಳನ್ನು ಹೇಗೆ ಅಳವಡಿಸಿಕೊಂಡಿದ್ದಾರೆ ಎಂಬ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಏನೆಲ್ಲ ಶ್ರಮ ಹಾಕುವ ಮೂಲಕ ಇಷ್ಟು ವರ್ಷಗಳ ಕಾಲ ಫಿಟ್ನೆಸ್ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂಬ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ಫಿಟ್ನೆಸ್ ವಿಷಯದಲ್ಲಿ ನಾನು ಅನುಭವಿಸಿದ ಮೂಲಭೂತ ಸವಾಲಂದ್ರೆ ಅದು ಫುಡ್ಗೆ ಸಂಬಂಧಿಸಿದ್ದು. ನೀವು ಜಿಮ್ಗೆ ಹೋಗಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ಬೋದು, ಆದ್ರೆ ಆಹಾರದೊಂದಿಗೆ ರಾಜಿ ಮಾಡ್ಕೊಂಡ್ರೆ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮ ನಾಲಿಗೆ ಬೇರೇನೋ ಕೇಳುತ್ತೆ, ಆದ್ರೆ ಎಲ್ಲವನ್ನ ತಿನ್ನಲಾಗೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಕಟ್ಟುನಿಟ್ಟಾದ ಆಹಾರ ಕ್ರಮದ ಬಗ್ಗೆ ಮಾತನಾಡಿದ ವಿರಾಟ್, ಮುಂದಿನ 6 ತಿಂಗಳವರೆಗೆ ನಾನು ದಿನಕ್ಕೆ 3 ಬಾರಿ ಅದೇ ಆಹಾರವನ್ನ ಸೇವಿಸಬಲ್ಲೆ, ನನಗೆ ಅದರಿಂದ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ದಾರೆ. ಕೊಹ್ಲಿ ಹೆಚ್ಚಾಗಿ ಆವಿಯಲ್ಲಿ ಬೇಯಿಸಿದ ಮತ್ತು ಹಾಗೆ ಪ್ಲೇನ್ ಆಗಿ ಬೇಯಿಸಿದ ಆಹಾರವನ್ನ ಸೇವಿಸ್ತಾರೆ. ಆದ್ರೆ ಅವರು ಕೆಲವೊಮ್ಮೆ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಇತರ ಮಸಾಲೆಗಳೊಂದಿಗೆ ಭಕ್ಷ್ಯಗಳನ್ನ ಪ್ಯಾನ್ ಗ್ರಿಲ್ ಮಾಡ್ತಾರೆ. ಹುರಿದ ಅಥವಾ ಬಿಸಿಯಾಗಿರುವ ಆಹಾರಗಳನ್ನ ಕೊಹ್ಲಿ ಅಪ್ಪಿತಪ್ಪಿಯೂ ತಿನ್ನೋದಿಲ್ಲ. ಸಾಮಾನ್ಯವಾಗಿ ದಾಲ್, ರಾಜ್ಮಾ ಮತ್ತು ಲೋಬಿಯಾವನ್ನ ತಿಂತಾರಂತೆ. ಆದ್ರೆ ಮಸಾಲೆಯುಕ್ತ ಆಹಾರಗಳಿಂದ ದೂರವಿರ್ತಾರೆ. ಕೊಹ್ಲಿ ತಮ್ಮ ಡಯಟ್ನಲ್ಲಿ ತಾಜಾ ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸ್ತಾರೆ. ವಿರಾಟ್ ಕೊಹ್ಲಿ ಕಾಫಿ ಪ್ರಿಯರಾಗಿದ್ದು ಸಾಮಾನ್ಯವಾಗಿ ದಿನಕ್ಕೆ 2 ಕಪ್ ಕಾಫಿ ಕುಡಿತಾರೆ. ಆದ್ರೆ ಬಾಟಲಿಗಳಲ್ಲಿ ಸಿಗುವ ಪಾನೀಯಗಳನ್ನ ಕುಡಿಯೋದಿಲ್ಲ. ಇನ್ನು ಕ್ವಿನೋವಾ, ಪಾಲಕ್ ಮತ್ತು ಸೊಪ್ಪುಗಳನ್ನ ತಿಂತಾರೆ. ಅಪರೂಪಕ್ಕೆ ದೋಸೆಗಳನ್ನ ಇಷ್ಟಪಡ್ತಾರೆ. ವಿರಾಟ್ ಕೊಹ್ಲಿಯ ಭೋಜನದಲ್ಲಿ ವೆಜಿಟೇಬಲ್ ಟಿಕ್ಕಾ ಸಮೃದ್ಧವಾಗಿರುತ್ತೆ ಮತ್ತು ಸೂಪ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹೀಗೆ ಆಹಾರ ವಿಚಾರದಲ್ಲಿ ಕಟ್ಟುನಿಟ್ಟಾಗಿರುವ ವಿರಾಟ್ ಈಗ ಸಸ್ಯಾಹಾರಕ್ಕೆ ಮಾತ್ರ ಆದ್ಯತೆ ನೀಡ್ತಾರೆ. ಅದೇ ಕಾರಣಕ್ಕೆ ಟೀಮ್ ಇಂಡಿಯಾದ ಕೋಚ್ ರಾಹುಲ್ ದ್ರಾವಿಡ್ ಫಿಟ್ನೆಸ್ ವಿಚಾರದಲ್ಲಿ ಯಾವತ್ತೂ ಯುವ ಆಟಗಾರರಿಗೆ ವಿರಾಟ್ ಕೊಹ್ಲಿಯನ್ನೇ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ವಿರಾಟ್ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಫಿಟ್ ಆಗ್ತಾನೆ ಹೋಗ್ತಿದ್ದಾರೆ ಅನ್ನೋ ಮಾತನ್ನ ದ್ರಾವಿಡ್ ಖುಷಿಯಿಂದ ಹೇಳ್ತಾರೆ. ಈ ಆಹಾರ ಬದ್ಧತೆಯಿಂದಲೇ ನೋಡಿ ಕೊಹ್ಲಿ ಕ್ರಿಕೆಟ್ ಮೈದಾನದಲ್ಲೂ ಅದೇ ಬದ್ಧತೆಯ ಆಟವನ್ನ ಪ್ರದರ್ಶಿಸ್ತಾ ಇರೋದು. ಇದಕ್ಕೆ ಹೇಳೋದು, ಸಾಧನೆ ಅನ್ನೋದು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಅಷ್ಟೇ ತ್ಯಾಗ, ಪರಿಶ್ರಮ ಮತ್ತು ಬದ್ಧತೆ ಕೂಡ ಬೇಕು ಅಂತ. ವಿರಾಟ್ ಕೊಹ್ಲಿ ಫಿಟ್ನೆಸ್ ಬದ್ಧತೆ ಬಗ್ಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಲು ಮರೆಯದಿರಿ. ನಮಸ್ಕಾರ.